ನಮಸ್ಕಾರ. ಇವತ್ತಿನ ರೆಸಿಪಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ರೀ. ಸ್ವೀಟ್ ರೆಸಿಪಿ ಅಂದರೆ ಮನೆ ಮಂದಿ ಎಲ್ಲ ಇಷ್ಟನೇ ಪಡ್ತಾರೆ. ಹಾಗಾದರೆ ಇವತ್ತು ಮಾಡುವ ಸ್ವೀಟ್ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗ್ತೈತಿ. ಈ ಸ್ವೀಟ್ ರೆಸಿಪಿ ಮಾಡೋಕ್ಕೆ ಜಾಸ್ತಿ ಪದಾರ್ಥಗಳು ಕೂಡ ಬೇಕಾಗೋದಿಲ್ಲ. ತುಂಬಾ ಡಿಫ್ರೆಂಟಾಗಿ ಮಾಡುವಂಥ ಈ ಸ್ವೀಟ್ ರೆಸಿಪಿ ಉಪವಾಸದಲ್ಲೂ ಕೂಡ ಮಾಡ್ಬೋದು. ಉಪವಾಸದಲ್ಲಂತರೂ ಈ ರೆಸಿಪಿನ ಆದಷ್ಟು ಜನ ಮಾಡೇ ಮಾಡ್ತಾರೋ. 5 ನಿಮಿಷಗಳಲ್ಲಿ ಸ್ವೀಟ್ ರೆಸಿಪಿ ಮಾಡೋದಂದರೆ ನೀವು ನಂಬ್ತಿರಲ್ವಾ? ಹಾಗಾದರೆ ಇವತ್ತಿನ ರೆಸಿಪಿನ ನೋಡೋಣವೇ? ಒಂದು ಪಾತ್ರೆಗೆ 4 ಚಮಚದಷ್ಟು ತುಪ್ಪ ಹಾಕ್ರಿ. ತುಪ್ಪ ಸರಿಯಾಗಿ ಕಾಯಬೇಕು. ಈಗ ತುರಿದಿರುವಂತಹ ಗೆಣಸು ಅಂದರೆ ಸ್ವೀಟ್ ಪೊಟ್ಯಾಟೊ, ಒಂದು ಸ್ವೀಟ್ ಪೊಟ್ಯಾಟೊನ ತಗೋರಿ. ತುಪ್ಪದಲ್ಲಿ ಸ್ವೀಟ್ ಪೊಟ್ಯಾಟೊನ ಹಾಕಿ ಸರಿಯಾಗಿ ಹುರಿರಿ. ಉರಿನ ಆದಷ್ಟು ಕಮ್ಮಿ ಇಟ್ಟ ಹುರ್ಕೋಬೇಕು. ಸಣ್ಣ ಉರಿ ಒಳಗೆ ಹುರಿದ್ರೆ ಫ್ಲೇವರು ಚಲೋ ಬರ್ತೈತಿ, ಹಾಗೆ ತಳ ಕೂಡ ಹತ್ತೋದಿಲ್ಲ. ಸಣ್ಣ ಉರಿ ಒಳಗೆ 2 ನಿಮಿಷ ಇದನ್ನು ಹುರ್ಕೊಂಡು ತಗೋರಿ. ಈಗ ನೋಡಿದ್ರೆ ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸಿನ ಕಲರು ಚೇಂಜ್ ಆಗೈತಿ. ಈ ಥರ ಕಲರ್ ಚೇಂಜ್ ಆಗೋ ತನಕ ಹುರಿರಿ. ಅರ್ಧ ಬೆಂದೇ ಇರ್ತೈತಿ. ಈಗ ನಾವಿಲ್ಲಿ ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸನ್ನು ತುರಿದಿರ್ತೇವೆ, ಹಾಗಾಗಿ ಬೇಗನೆ ತುಪ್ಪದಲ್ಲಿ ಹುರಿಯೋದ್ರಿಂದ ಗೆಣಸು ಕೂಡ ಬೇಯ್ತೈತಿ. ಈ ಕಡೆ ಹಾಲು ಕೂಡ ಕಾದಿರುವ ಹಾಲನ್ನು ನಾವು ಹುರಿದಿರುವಂಥ ಗೆಣಸಿಗೆ ಸೇರಿಸಬೇಕು. 1 ಕಪ್ಪಷ್ಟು ಗೆಣಸಿನ ತುರಿಯನ್ನು ತಗೊಂಡು ತುಪ್ಪದಲ್ಲಿ ಸರಿಯಾಗಿ ಹುರ್ಕೊಂಡಿದ್ದಕ್ಕೆ ಹಾಲನ್ನು ಸೇರಿಸ್ರಿ. 3 ಕಪ್ಪಷ್ಟು ಹಾಲನ್ನು ಹಾಕ್ರಿ. ಇಲ್ಲಿ ಹಾಲಿನ ಬದಲಿಗೆ ನೀವು ನೀರನ್ನು ಕೂಡ ಬಳಸ್ಬೋದು. ಹಾಲು ಹಾಕಿ ಇನ್ನೊಂದು 2 ನಿಮಿಷ ಸರಿಯಾಗಿ ಈ ಥರ ಮಿಕ್ಸ್ ಮಾಡಿರಿ. ನಾವಿಲ್ಲಿ ಹಾಲನ್ನು ಕೂಡ ಕಾಯಿಸಿ ತಗೊಂಡಿದ್ದೆವು, ಹಾಗಾಗಿ ಜಾಸ್ತಿ ಸಮಯ ಕೂಡ ಬೇಕಾಗೋದಿಲ್ಲ. ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ರಿ. ಹಂಗೆ ಒಂದು ಅರ್ಧ ಬಟ್ಲಿನಷ್ಟು ಸಕ್ಕರೆ. ಇದು ಸ್ವೀಟ್ ಪೊಟ್ಯಾಟೊ ಇರ್ತೈತಿ. ಸಕ್ಕರೆ ನೋಡ್ಕೊಂಡು ಹಾಕ್ರಿ. ಸ್ವೀಟ್ ತಕ್ಕಷ್ಟ ನೋಡಿಕೊಂಡು ಸಕ್ಕರೆನ ಸೇರಿಸ್ರಿ. ಇನ್ನೊಂದು 2 ನಿಮಿಷ ಸಕ್ಕರೆ ಕರ್ಗೋ ತನಕ ಸರಿಯಾಗಿ ಫ್ರೈ ಮಾಡಿರಿ. ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬಿಡ್ರಿ. ನಂತರ ನಾವು ಕಟ್ ಮಾಡಿರುವಂಥ ಡ್ರೈ ಫ್ರೂಟ್ಸನ್ನು ಕೂಡ ಮೇಲೇ ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ಇಲ್ಲಿ ತುಪ್ಪದಲ್ಲಿ ಹುರಿದು ಕೂಡ ಡ್ರೈ ಫ್ರೂಟ್ಸನ್ನು ಹಾಕ್ಬೋದು. ತುಂಬಾ ಈಸಿಯಾಗಿ ಮಾಡುವಂತಹ ಸ್ವೀಟ್ ಪೊಟ್ಯಾಟೊ ಪಾಯಸ ಅಥವಾ ಸ್ವೀಟ್ ಪೊಟ್ಯಾಟೊಯಿಂದ ಮಾಡಿದಂತಹ ಸ್ವೀಟ್ ರೆಸಿಪಿ ತಮಗೂ ಕೂಡ ಇಷ್ಟ ಆಗಿರ್ಬೋದು. ಈಸಿಯಾಗಿ ಮಾಡುವ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿರಿ. ಹಾಗೆ ನಿಮ್ಮ ಅದ್ಭುತ ಸಮಯವನ್ನು ಕೊಟ್ಟು ನಮ್ಮ ವಿಡಿಯೋ ನೋಡಿದ್ದಕ್ಕೆ ತಮಗೆ ಹೃದಯಪೂರ್ವಕ ಧನ್ಯವಾದಗಳು.